ನಮಸ್ಕಾರ ಸ್ನೇಹಿತರೆ, ನಮ್ಮದು ಶ್ರೀ ಸಪ್ತಗಿರಿ ಮನೆಮದ್ದು ಚಾನಲ್ ಇದೆ. ಅದರ ಮುಖಾಂತರ ಅನೇಕ ರೀತಿಯ ಎಪಿಸೋಡನ್ನು ಕೊಡ್ತಾಯಿದ್ದೀವಿ. ಸ್ನೇಹಿತರೆ, ಪ್ರತಿಯೊಬ್ಬರಿಗೂ ಒಂದು ಹ್ಯಾಬಿಟ್ ಇರ್ತದೆ. ಅಂದರೆ ಕೆಲವ್ರಿಗಲ್ಲ, ಕೆಲವರಿಗೆ ಅದೇನು ಟೀ ಕುಡಿಯೋದು, ಕಾಫಿ ಕುಡಿಯೋದು ಇತ್ಯಾದಿಗಳು. ಅದರಿಂದ ಎಷ್ಟು ದುಷ್ಪರಿಣಾಮಗಳು, ಸೈಡ್ ಎಫೆಕ್ಟ್ಸ್ ಆಗ್ತದೆ ಅಂತ ಗೊತ್ತಿಲ್ಲ ಅವ್ರಿಗೆ. 5 ನಿಮಿಷಕ್ಕೊಂದು, 10 ನಿಮಿಷಕ್ಕೆ, ಒಂದು ಕಾಲು ಗಂಟೆಗೆ ಅದು ಸೇವನೆ ಮಾಡಲೇಬೇಕು ಅಂತರ ಹ್ಯಾಬಿಟ್ ಇಟ್ಕೊತಾರೆ. ಅದು ಸೇವನೆ ಮಾಡೋದ್ರಿಂದ ನಾನಾ ರೀತಿಯ ಕಷ್ಟಗಳನ್ನು ಎದುರಿಸಬೇಕೆಂಬುದು ಗೊತ್ತಿಲ್ಲ ಅವರಿಗೆ. ಹಸಿವಾಗುವುದು ಬಹಳ ಮುಖ್ಯ, ಒಳ್ಳೆಯದು. ಆದರೆ ಆ ಹಸಿವು ಬಂದಾಗ ಯಾರೋ ಫ್ರೆಂಡ್ಸ್ ಬಂದರು, ಇನ್ನೊಂದು ಮತ್ತೊಂದು ಬಂದರು ಅಂತ ಪಾನೀಯ ಕುಡಿದ್ರೆ ಹಸಿವನ್ನು ಹಿಂಗಿಸುತ್ತೆ. ಹಸಿವು ಮತ್ತೆ ಆಗಲ್ಲ. ಮತ್ತೆ ಹಸಿವು ಆಗೋ ತನಕ ವೆಯ್ಟ್ ಮಾಡಬೇಕು. ಆ ಒಂದು ಗ್ಯಾಪಲ್ಲಿ ಗಾಳಿ ತೋರಿಬಿಟ್ಟು ಗಾಳಿ ತುಂಬ್ಕೊತಾರೆ. ಹಾಗೆ ಗ್ಯಾಸ್ಟ್ರಿಕ್ಕು ಅಂತಾರೆ. ಮತ್ತೆ ಹಸಿವಾದ ಯಾವಾಗೂ ಅದಕ್ಕೊಂದು ಟ್ಯಾಬ್ಲೆಟ್ ಹಸಿವಾಗಕ್ಕೆ. ಈ ಥರ ಮಾಡಿಕೊಳ್ಳೋದ್ರಿಂದ ನಮ್ಮ ದೇಹದ ಒಂದು ಸ್ಥಿತಿ ಬಹಳ ಹದಗೆಟ್ಟುತ್ತೆ. ಆದ್ದರಿಂದ ಒಂದಿಷ್ಟು ಬೆಳ್ಳುಳ್ಳಿ ಎತ್ಕೊಳ್ಳಿ, ಗಡ್ಡೆನೇ ಎತ್ಕೊಳ್ಳಿ. ಅದು ಅರ್ಧಂಬರ್ಧ ಜಜ್ಜಿ, ಹೊಟ್ಟೆ ಸಮೇತ ಅರ್ಧಂಬರ್ಧ ಜಜ್ಜಿಬಿಟ್ಟು ಒಂದು 5 ನಿಮಿಷ ಹಂಗೆ ಇಟ್ಬಿಡೋದನ್ನು. ಕಾರಣ, ಏಕ್ದಮ್ ಪಾತ್ರೆಯಲ್ಲಿ ಹಾಕಿ ನೀರು ಹಾಕಿದಾಗ ಅದರಲ್ಲಿ ಇರುವಂತಹ ರಸಾಯನ ರಿಲೀಸ್ ಆಗಲ್ಲ. ಇದೊಂದು ಜಜ್ಜಿಬಿಟ್ಟು ಒಂದು 5 ನಿಮಿಷ ಹಂಗೆ ಇಟ್ಟರೆ ಆಗ ಆ ಹಲಸಿನ ಈಚೆ ಬರ್ತದೆ. ಹಾಗೆತ್ತಿ ನೀವು ಒಂದು ಪಾತ್ರೆಯಲ್ಲಿ ಹಾಕಿ ನೀರು ಹಾಕಿ ಚೆನ್ನಾಗಿ ಕಾಯಿಸಿ, ಒಂದು 10 ನಿಮಿಷ 15 ನಿಮಿಷ ಕಾಯಿಸಿ. ನಂತರ ಅದನ್ನು ಶೋಧಿಸಿಕೊಂಡು ತಣ್ಣಗಾಗೋ ತನಕ ವೆಯ್ಟ್ ಮಾಡಿ. ತಣ್ಣಗಾದ ಮೇಲೆ ಅದನ್ನು ಜೇನುತುಪ್ಪ ಹಾಕ್ಕೊಳ್ಳಿ ಅಥವಾ ಬೆಲ್ಲ ಹಾಕ್ಕೊಳ್ಳಿ. ಈ ಬೆಲ್ಲ ಹಾಕ್ಕೋಬೇಕಂದ್ರೆ ಸ್ವಲ್ಪ ನೀವು ಬಿಸಿನೇ ಇರಲಿ, ಪರವಾಗಿಲ್ಲ. ಜೇನುತುಪ್ಪ ಅಂದರೆ ನೀವು ದಯವಿಟ್ಟು ಬಿಸಿ ಇರಬಾರ್ದು, ಉಗುರು ಬೆಚ್ಚಿರಬೇಕು. ಇದನ್ನು 1 ಕಪ್ ಸೇವನೆ ಮಾಡಿ ಸಾಕು. ಜಾಸ್ತಿ ಸೇವನೆ ಮಾಡಬಾರ್ದು, ಟೂ ಮಚ್ ಇಸ್ ಟೂ ಬ್ಯಾಡ್ ಅಂತಾರೆ. ಆದ್ದರಿಂದ ಜಾಸ್ತಿ ಸೇವನೆ ಮಾಡೋದ್ರಿಂದ ಎದೆ ಉರಿ ಇವೆಲ್ಲ ಬರಬಹುದು. ಇದು ಇಮ್ಯುನಿಟಿ ಜಾಸ್ತಿ ಬೆಳೆಸುತ್ತೆ, ನಮಗೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಬೆಳೆಸುತ್ತೆ. ಅಲ್ಲದೇ ಹೃದಯಕ್ಕೆ ಸಂಬಂಧಪಟ್ಟ ಏನೇ ಕಾಯಿಲೆ ಇರಲಿ ತೆಗೆಯುತ್ತೆ. ಅಲ್ಲದೇ ರಕ್ತದಲ್ಲಿ ಕೊಲೆಸ್ಟ್ರಾಲ್, ಬ್ಯಾಡ್ ಕೊಲೆಸ್ಟ್ರಾಲ್ ಅದು ಸಹ ತೆಗೆಯುವ ಶಕ್ತಿ ಇದಕ್ಕಿದೆ. ಅಲ್ಲದೇ ಫ್ಯಾಟ್ ಕಂಟೆಂಟ್ ಕಡಿಮೆ ಮಾಡ್ತದೆ. ಕಣ್ಣಿಗೆ, ಹೃದಯಕ್ಕೆ, ಪ್ರತಿಯೊಂದು ಪಾರ್ಟನ್ನು ಆಕ್ಟಿವೇಟ್ ಮಾಡುವ ಶಕ್ತಿ ಈ ಒಂದು ಟೀಗಿದೆ. ಬೇಕಾದರೆ ಟೇಸ್ಟ್ ಬೇಕಂದರೆ ಸ್ವಲ್ಪ ಕರಿಮೆಣಸು ಪುಡಿ ಹಾಕ್ಕೊಳ್ಳಿ, ಇನ್ನೂ ಟೇಸ್ಟ್ ಬರ್ತದೆ. ಸ್ವಲ್ಪ, ಜಾಸ್ತಿ ಬೇಡ. ಇದು ನಿಜವಾದ ಟೀ ಆಗುತ್ತಿದ್ದು. ಬೇಕಾದರೆ ಸ್ವಲ್ಪ ನಿಂಬೆ ರಸ ಹಾಕ್ಕೊಳ್ಳಿ, ಇನ್ನೂ ಟೇಸ್ಟ್. ಇವೆಲ್ಲ ನಮ್ಮ ಮನೆಯಲ್ಲಿ ಸಿಕ್ಕುವಂತಹ ವಸ್ತುಗಳು. ಇದರಿಂದ ಟೀ ತಯಾರಿಸಿ ಸೇವನೆ ಮಾಡೋದ್ರಿಂದ ನಮಗೆ ಎಷ್ಟು ಒಳ್ಳೆಯದು. ನಮಸ್ಕಾರ. ಇದನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರೂ ನೋಡಲಿ. ನಮಸ್ಕಾರ ಸ್ನೇಹಿತರೆ.